ಈ ನೆಕ್ಸ್ಟ್ ಇವನ್ನ ಸ್ನ್ಯಾಶ್ ಮಾಡ್ಕೋಬೇಕು. ಈ ಥರ ಕೈಲಿ ಕೈ ಸ್ವಚ್ಛ ತೊಳ್ಕೊಂಡು ಮಸ್ತ್ ಐತಿ. ಮನೇಲಿ ನೋಡ್ರಿ ಹೆಂಗೆ ಕಾಣಾಗುತ್ತೈತಿ. ಚಿಕನ್ ಅಂತನ ಗೊತ್ತಾಗೋಲ್ದಿರು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಎಲ್ಲೇ ಹೋಗಿದ್ದೆ ಎಲ್ಲೋ ಹೋಗಾರ ಬಕೆಟ್ ಇಟ್ಕೊಂಡು? ಹಾ, ಅದು ಬಾಯ್ ಬಿಟ್ಟು ಹೇಳಲ್ಲ. ಬಕೆಟ್ ಇಟ್ಕೊಂಡು ಗಂಡಗ ಇದ್ರ ನನಗೆ ಇದ್ರ ಮಾತಾಡ್ತೀಯ ಒಯ್ತಾರ ಸುಮ್ಮನೆ. ಇನ್ಮೇಲಿಂದ ಫುಲ್ ಸ್ಟ್ರಿಕ್ಟ್ ನಮ್ಮ ಮನ್ಯಾಗ. ಇವತ್ತಿನ ಬ್ಲಾಗ್ ಒಳಗೆ ಯಾರೂ ಮಾಡಿರ್ಬಾರ್ದು ಅಂತಲ್ಲ, ಯಾರ ಹುಚ್ಚರು ಪಚ್ಚರು ಮಾಡಿರ್ಬೋದು. ನಾನು ಹುಚ್ಚತನ ಮಾಡಾಗುತ್ತೀನಿ ಗೊತ್ತಿಲ್ಲ. ಒಟ್ಟು ನಾನು ಇನ್ನೂವರೆಗೂ ಟ್ರೈ ಮಾಡಲಾರ್ದು ಒಂದು ರೆಸಿಪಿ ಟ್ರೈ ಮಾಡಾಗುತ್ತೀನಿ. ಅದೇ ಚಿಕನ್ ಪರೋಟ ಅಂತೇಳಿ. ಅದು ಚಿಕನ್ ಪರೋಟ ಹಾಗೆ ಸಾಮಾನ್ಯವಾಗಿರಲ್ಲ, ಅನ್ಕೊಂಡಂಗೆ ಈಸಿ ಅಲ್ಲ. ಸುಮ್ಮನೆ ಚಿಕನ್ ಮಾಡೋದು ಪರೋಟ ಮಾಡೋದು ಆ ಥರ ಅಲ್ಲ. ಇದು ಸ್ವಲ್ಪ ಯೂನಿಕ್ ಆಗಿರ್ತೈತಿ. ಭಾಳ ಮಸ್ತ್ ಮಾಡ್ತೀನಿ ಇವತ್ತು. ಮುಖದಲ್ಲಿ ಭಯ ಎದ್ದು ಕಾಣಾಗುತ್ತೈತಿ. ಎಲ್ಲ ನನಗೆ ಫಸ್ಟ್ ತಿನ್ನಿಸ್ತಾರೆ ಅಂಜಾಡಿಕೆ. ಫಸ್ಟ್ ತಿನ್ನಿಸೋದೆ ನಿನಗೆ, ಡೌಟ್ ಬರಿ. ಓಕೆ, ಉಳ್ಳಾಗಡ್ಡಿ ಬಂದು ಇವತ್ತು ಟ್ರೈ ಮಾಡುವು ಚಿಕನ್ ಪರೋಟ. ಹೋಗಿ ಚಿಕನ್ ತೊಗೊಂಬರ್ತೀನಿ ಈಗ. ಚಿಕನ್ ತರಕೊಂತಾನೆ. ನಾ ಹೇಳಿದ್ದೆಲ್ಲ ತಗೊಂಬ. ಇಲ್ಲೇ ಇದ್ರು ಫೋನ್ ಹಚ್ಚಿ ಹೇಳಿ. ನಾ ಸಾಕಾ? ಖುಷಿ, ಹ್ಯಾಪಿ. ಎಷ್ಟು ತಂದಿ? ಅರ್ಧ ಕೆಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿನಿ. ಫಸ್ಟ್ ಕ್ಲಾಸ್ ಚಿಕನ್. ಯಾರು ಮಾಡಿಲ್ಲ ಅನ್ಕೋತೀನಿ, ಯಾರೋ ಒಬ್ರು ಮಾಡಿರ್ಬೋದು, ಬಟ್ ನಾ ಮಾತ್ರ ಮಾಡಾಕ್ತೀನಿ. ಓನ್ ರೆಸಿಪಿ ಟೋಟಲಿ. ನೋಡ್ತೀನಿ ಹೆಂಗ್ ಮಾಡಿ. ನನಗೆ ಅಂಜಿಕಂದ್ರೂ ಇಲ್ಲ, ತಿನ್ನಾಗಂತೂ ಆಗಿರ್ತೈತಿ. ಬಿಟ್ರೆ ಅಲ್ಟಿಮೇಟ್. ಮೊದಲ ಒಂದ್ ಮಾಡ್ಕೊಂಡು ತಿಂದು ನೋಡೋಣ. ಚಲೋ ಆದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲಕ್ಕೆ ಚಪಾತಿ ಮಾಡಿ ತಿಂದು ನೋಡೋಣ. ನೀ ಆ ಕಡೆ ಚಿಕನ್ ತೊಳಗಿ, ನಾ ಈ ಕಡೆ ಕೊತ್ತಂಬರಿ ಸೋಸ್ತೀನಿ. ಹೆಲ್ಪ್ ಮಾಡ್ಲೇ? ಬೇಡ ಮಾಡಬೇಕು. ನಾ ಹೆಲ್ಪ್ ಮಾಡ್ಲಿಕ್ಕೆ ಏನೂ ಆಗಲ್ಲ. ಎಲ್ಲ ನಾ ಮಾಡಿಕೊಟ್ಟಿಂದ ಚಲೋ ಅಡಿಗೆ ಆಗತ್ತೆ. ಈಗ ಚಿಕನ್ ಒಳಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಇಷ್ಟು ಹಾಕಿ ಕುದಿಸಾಕಿಟ್ಟು ಬಾಯ್ಲ್ ಮಾಡ್ಕೊಳಾಗುತ್ತೆ. ಸ್ವಲ್ಪ ನೀರು ಹಾಕೋಬೇಕು. ಅದಕ್ಕೆ ಹತ್ತಬಾರ್ದು. ಸ್ವಲ್ಪ ತಳ ಹಿಡಿ ಬರೋಂತೇಳಿ ನೀರು ಹಾಕೊಂಡು ತಿರುವಾಡ್ತೀನಿ ನೋಡಿ. ಮುಚ್ಚಿಬಿಡ್ಲಿ. ಕುದಿಬೇಕನ? ಫುಲ್ ಕುದಿಬೇಕನ? 10 ನಿಮಿಷ ಚಂದ ಕುದಿ. ಒಂದು ಉಳ್ಳಾಗಡ್ಡಿ ನಾವು ಕಟ್ ಮಾಡಕ್ಕೆ ಹೋಗ್ತೀವಿ. ದೊಡ್ಡ ಸೈಜ್ ಉಳ್ಳಾಗಡ್ಡಿ, ಅರ್ಧ ಕೆಜಿ ಚಿಕನ್ ಕಟ್ ಮಾಡೋ ಸ್ಟೈಲ್. ಈ ಕಡೆ ನಮ್ಮ ಗೋಧಿ ಹಿಟ್ಟು ರೆಡಿ ಆಗೋದೈತಿ. ಗೋಧಿ ಹಿಟ್ಟು ಉಪ್ಪು ಹಾಕಿ ನಾದ್ಕೊಳಾಗ್ತಾವ. ಸ್ವಲ್ಪ ಉಪ್ಪು ಹಾಕಿ ಪರೋಟ ಮಾಡಾಕಂದ್ರೆ ಅದರ ಚಪಾತಿ ಹಿಟ್ಟು ಥರ ನಾದ್ಕೋಬೇಕು. ಹಿಟ್ಟು ಸ್ವಲ್ಪ ಅಡ್ವಾನ್ಸ್ ನಾದಿಟ್ಕೊಂಡು, ಯಾಕಂದ್ರೆ ಏನು ಜಿಗಿ ಬರಲಿ ಅಂತೇಳಿ ಸ್ವಲ್ಪ ನೆನಿಬೇಕು ಹಿಟ್ಟು. ಇದೆಲ್ಲ ಕುದ್ದೈತಿ. ಈಗ ಬೋನ್ಲೆಸ್ ಪೀಸ್ ತೊಗೊಳಾಗ್ತೀನಿ. ಅಕಸ್ಮಾತ್ ಬೋನ್ ಇದ್ರೆ ಬೋನ್ ಬಿಡಿಸ್ಕೊಂಡು ಬೋನ್ ಇಲ್ಲದಂಗೆ ಈ ಥರ ಪೀಸ್ಕೊಂಡು ತೊಗೊಂಬಿಡ್ರಿ. ಈ ನೆಕ್ಸ್ಟ್ ಇವನ್ನ ಸ್ನ್ಯಾಶ್ ಮಾಡ್ಕೋಬೇಕು. ಈ ಥರ ಕೈಲಿ ಕೈ ಸ್ವಚ್ಛ ತೊಳ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಫುಲ್ ಚಿಕನ್ ಗೊತ್ತಾಗಿರ್ಬಾರ್ದು ಚಿಕನ್ ಅಂತೇಳಿ ಒಂಥರ ಸ್ಮ್ಯಾಶ್ ಮಾಡ್ಕೊಂಬಿಡೋದು. ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಯ್ತು. ಈಗ ಅಂದ್ರೆ ಭಾಳ ಸಣ್ಣ ಆಗುತ್ತಿಲ್ಲ. ಒಂದು ಕಡಾಯಿ ಒಳಗೆ ಹಾಕಿ ಫುಲ್ ಈ ಥರ ಛಿದ್ರ ಪೀಸ್. ಸೊ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳ್ಳೋము. ಫಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ತಿರ್ಕೋಬೇಕು. ಫುಲ್ಲು ಬ್ರೌನ್ ಆಗಲಿ, ಬ್ರೌನ್ ಆಗೋ ಥರ ಮಾಡೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇರೋದ್ರೊಳಗೆ ಉಳ್ಳಾಗಡ್ಡಿ ಇದು ಹಾಕ್ಬಿಡ್ತೀರ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಆಗಿ ಬಂದೈತಿ. ಇದು ರೂಪಾಯಿ ಆಗಿದೆ ಹಸಿಮೆಣಸಿನ್ಕಾಯಿ.
ಇಷ್ಟಂತರೂ ಬ್ರೌನ್ ಆದರೂ ಟೊಮೆಟೊ ಹಾಕೊಂಬೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಾಗ ಅಂದರೆ ಟೊಮೆಟೊ ಈ ಸದ ಫುಲ್ಲು ಎಲ್ಲ ಮೆತ್ತಗಾಗಬೇಕು, ಕುಂತಿರ್ಬಾರ್ದು ಎಲ್ಲಿನೂ ಫುಲ್ ಮೆತ್ತಗಾಗಿ ಫುಲ್ ಸಾಫ್ಟ್ ಆಗಬೇಕು. ಈ ಥರ ಗಟ್ಟಿ ಗಟ್ಟಿಯಲ್ಲಿ ಇರಬಾರ್ದು, ಇಲ್ಲಾಂದ್ರೆ ಪರೋಟ ಒಳಗೆ ಎತ್ಕೊಂಡು ಬಿಡ್ತಾವೆ. ಸ್ವಲ್ಪ ಮಸಾಲೆ ಹಾಕೊಳಗುತ್ತೀನಿ, ಅರ್ಧ ಚೀಟ್ ಫುಲ್ಲಿಲ್ಲ, ಅರ್ಧ ಪ್ಯಾಕೆಟ್ನಷ್ಟು ಚಿಕನ್ ಮಸಾಲೆ. ಎಸ್, ಈಗಂತೂ ಎಲ್ಲ ಸಾಫ್ಟ್ ಆಗೈತಿ. ಈಗ ಚಿಕನ್ ಎತ್ತಿ ಅದ್ರಾಗ ಹಾಕ್ಬಿಡು. ಓಕೆ, ಈಗೆಲ್ಲ ಚಿಕನ್ ಇದ್ರಾಗ ಹಾಕೀವಿ, ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಈಗ ಕರೆಕ್ಟ್ ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಈಗ ಜಲ್ದಿ ಜಲ್ದಿ ಮಿಕ್ಸ್ ಮಾಡಬೇಕು. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಟಚಪ್ ಫುಲ್ ಮುಚ್ಚೋದು. ಒಂಥರ ಶೇವ್ ಕಣ್ಣಂಗೆ ಕಾಣೋಗ್ತಾವೆ, ಪಾನಿಪುರಿ ಶೇವ್ ಪುರಿ ಆ ಥರ ಮಾಡಿ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಬಿಡೋದು. ಕುದಿಸಿದ್ರೆ ಬೇಕಾಗಿಲ್ಲ, ಈಗ ಜಸ್ಟ್ ಮಿಕ್ಸ್ ಮಾಡೋದು ಸಾಕು. ಫೈನಲಿ ನೋಡ್ರಿ ಹೆಂಗೆ ಕಾಣಾಗುತ್ತೈತಿ. ಚಿಕನ್ ಅಂತಲೇ ಗೊತ್ತಾಗೋಲ್ದಿರು, ಯಾವುದೋ ವೆಜಿಟೇಬಲ್ ಅನಿಸುತ್ತೆ. ಉಪ್ಪಿಗಿಪ್ಪೆ ಅಂದ್ರೆ ಕಮ್ಮಿ ಆಗೈತಿ. ಈಗ ಚೆಕ್ ಮಾಡ್ಕೊಂಡು ಆಮೇಲೆ ಪರೋಟ ಒಳಗಿದ್ದಾಗ ಮತ್ತೆ ಮೇಲೆ ಹಚ್ಕೋಬೇಕಾಗುತ್ತೆ. ಉಪ್ಪು ಖಾರ ಪರೋಟಕ್ಕೆ ಎಷ್ಟು ಬೇಕು ಅಷ್ಟೇ ಇತ್ತು. ಜಾಸ್ತಿ ಖಾರ ಬೇಕಾದ್ರೆ ಎಕ್ಸ್ಟ್ರಾ ಖಾರ ಹಾಕೋಬೋದು. ಕಷ್ಟಪಟ್ಟಿಲ್ಲಿ ಅಡುಗೆ ಮಾಡಾಕತ್ತೀನಿ. ಅಲ್ಲ ಈಗ ಯಾಕೆ ಇಂಥ ಪರಿ ರೆಡಿಯಾಗಿ ನನಗೆ ಅದಾಗ ಗೊತ್ತಾಗೋದು. ರೀಲ್ಸ್ ಮಾಡಬೇಕಾ? ರೀಲ್ಸ್ ರಾಣಿ. ತಿರುಗಿ ಒಂದ್ಸಲ ನೋಡು. ನಾನು ಈ ಥರ ಯಾವಾಗ ನೋಡ್ತಿದ್ದೆ ಅಂದ್ರೆ ಹೆಣ್ಮಕ್ಳಿಗೆ ನಮ್ಮ ಸ್ಕೂಲ್ ಗ್ಯಾದರಿಂಗ್ ಇರ್ತಿದ್ದು, ಅವಾಗ ನೋಡ್ತಿದ್ದೆ ಈ ಥರ ಬಣ್ಣ ಬಣ್ಣದ ಚಿಟ್ಟೆ. ಹೆಣ್ಮಕ್ಳಿಗೆ ನೋಡ್ತಿದ್ದೆ, ನಾರ್ಮಲ್ ಆಗಿ ಕಾಣ್ತಾರ ನೋಡ್ತಿದ್ದೆ. ಏನು ಹಿಂಗೆ ಕಣ್ಣು ಮುಚ್ಕೊಂಡು ಶ್ರೀರಾಮಚಂದ್ರ ಎಲ್ಲ ಸಾಜುಕ್ ಮಾಡೋಕ್ಕಿಲ್ಲ, ಇರ್ತಿದ್ರು ನೋಡ್ತಿದ್ದೆ ಅಂದೆ. ತಿನ್ನೆ ತಿನ್ನು ಬರೀಗೈತಿ. ತಿನ್ನು ನೋಡು, ಇದು ಎಲ್ಲ ನೀ ತಿನ್ನೋ ಪೀಸ ಇವು. ಓ ಓ ಓ ಓ ಓ ಓ ಓ ಓ ಓ ಹಿಟ್ಟೊಳಗೆ ಮಸಾಲೆ ಹೆಂಗೆ ತುಂಬಬೇಕು ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು ಸುನೀತಾ ಸಾಯಿ ಕುಮಾರ್ ಅವರು ಬಂದಿದ್ದಾರೆ, ಅದಕ್ಕಂತೇಳಿ ನನಗೆ ಹೆಲ್ಪ್ ಮಾಡಕ್ಕೆ. ಹಿಟ್ಟು ಭಾಳ ತೊಗೊಂಡು ಕಮ್ಮಿ ಮಾಡಂದ್ರೆ ಈಗ ತುಂಬ ಗೊತ್ತಾಳಿದ್ರಾಗ ಇವನ್ನ ತುಂಬಿ ನಾನೇ ತುಂಬಿದ್ದೆ, ಬಟ್ ನನಗೆ ಹಿಂಗೆ ತುಂಬೋದು ಗೊತ್ತಿಲ್ಲ. ಅದಕ್ಕೆ ರೇಡಿಯೋ ಲಟ್ಟೆಸ್ ಹೊಡೆದಿ. ಎಸ್, ಲಟ್ಸ್ ಆಗ್ತೈತಿ, ರೆಡಿ ಆಗ್ತೈತಿ. ಭಾಳ ಪ್ರೆಷರ್ ಹರ್ಯಾಂಗ ಮಾಡ್ಬೇಡ. ಹರ್ಯಾಂಗಿಲ್ಲ, ಹಾಂ ಹಾಂ ವಿಷಯ ಆಗೈತಿ. ಹಾಕ್ಲೆ ಹಾಂ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚೋದು. ಅಂತೂ ಸಕ್ಸಸ್ ಆಯ್ತು ನೋಡ್ರಿ. ನಾನಂತೂ ಇದು ಮಾಡಿದ್ದು ಫೇಲ್ ಅಂತೂ ಆಗಲ್ಲ ಅಂತ ಹೇಳಿದ್ದೆ ನಾನು. ಸಕ್ಸಸ್ ಆಯ್ತು, ಬಟ್ ಟೇಸ್ಟ್ ಒಂಥರ ರೋಸ್ಟೆಡ್ ಟೇಸ್ಟ್ ಇರ್ತೈತಿ. ಚಿಕನ್ ಸುಟ್ಕೊಂಡು ತಿಂದಂಗೆ ತವಾ ಫ್ರೈ ಇದ್ದಂಗೆ ಇರ್ತೈತಿ, ಚಪಾತಿನೂ ತಿನ್ನಂಗೆ ಇರ್ತೈತಿ, ಪರೋಟಾನು ತಿನ್ನಂಗೆ ಇರ್ತೈತಿ. ಹಾಲಿನ ಒಂದು ಒಳಸಿ ಹಾಕ್ಲೆ ಹೆಂಗೆ ಒಳಸಿ ನೋಡ್ತೇನೆ. ಹಿಂಗೆ ಸೀರೆ ಉಟ್ಕೊಂಡು ರೆಡಿ ಆಗಿನೇ ಮತ್ತೆ ಇದು ಮಾಡಕತ್ತೀನಲ್ಲ, ಹಬ್ಬದ ಅಡಿಗೆ ಮಾಡತ್ತೀನಿ ಅನ್ನೋ ಫೀಲ್ ಆಗತ್ತೀನಿ. ಚಿಕನ್ ಅಡಿಗೆ ಹಬ್ಬದ್ದು ಮೇನ್ ಈಗ ಏನಂದ್ರೆ ಇದನ್ನ ಚಂದಾಗ ಕುದಿಸ್ಬೇಕು. ಎಷ್ಟು ಯಾಕಂದ್ರೆ ಒಳಗೆ ಚಿಕನ್ ಐತಿ ಆಲ್ರೆಡಿ ಎಲ್ಲ ಕುದ್ದೈತಿ, ಅಂದ್ರೂ ದಂಡಿ ಇರ್ತಾವಲ್ಲ, ಕುದಿಸ್ಬೇಕು ಚಂದ. ಎಷ್ಟು ಕುದೀತೈತೆ ಅಷ್ಟು ಒಳ್ಳೇದು ಅಂತ. ಇಲ್ಲಿ ನಮ್ಮ ಚಿಕನ್ ಪರೋಟ ರೆಡಿ. ಒಂದು ಬಿತ್ತು ಏನಿತ್ತು ನಿನ್ಗೆ ಯಾರು ಹರಿ ಅಂದಿದ್ರ? ನಾನು ಚಂದಾಗ ಮಾಡಕ್ಕಂತೇಳಿ ನಿನ್ನ ಕಾಯಿ ಕೊಟ್ಟಿದ್ದೆ ನಾನು. ಏನಾಗಲ್ಲ ಹಿಂಗ್ಯಾಕೆ ನೋಡಿದ್ರು ಅಕ್ಕರ್ ಗಂಡಿಕೊಂಡು ಅಕ್ಕರ್ ಗಿಡಿ ಮಾಡಿಟ್ಟೆಲ್ಲ ಪೂರ. ಟೇಸ್ಟ್ ನೋಡುವ ಸಮಯ. ಅದ್ರ ಜೊತೆ ಏನು ಮೊಸರು ಸೇಮ್ ಆಲೂ ಪರೋಟ ಆದಂಗೆ ಆಗೈತಿ, ಗೊತ್ತಾಗಲ್ಲ. ಯಾರು ಮನ್ಯಾಗ ಚಿಕನ್ ತಿನ್ನೋದಂತಾರ ಅವ್ರಿಗೆ
ಮಾಡಿ ಕೊಟ್ಬಿಟ್ಟು ಗೊತ್ತಾಗಲ್ಲ. ಅಂದ್ರೆ ತೆಳಗಿರ್ತಾರೆ ಹುಡುಗರು, ಒಂದೊಂದು ಹೊಟ್ಟೆ ಚಿಕನ್ ತಿಂತಿರಲ್ಲ, ಅವ್ರಿಗೆ ಮಾಡಿ ಕೊಟ್ಬಿಡ್ರಿ ನುಗ್ಗ. ಕುಂತ ನಿಮ್ಗಿಲ್ಲ. ನಾನು ಟೇಸ್ಟ್ ಮಾಡ್ತೀನಿ. ಸರಿ, ಓ ಟೇಸ್ಟ್ ನೋಡೋಕೆ ರೆಡಿ. ಮತ್ತೆ ಎಲ್ಲ ಬಿಟ್ಕೊಂಡು ತಿನ್ಲಿ ಅಂದ ಟೇಸ್ಟ್ ನೋಡ್ತೀನಿ ಅಷ್ಟೇ. ಹೊತ್ತು ಫ್ರ್ಯಾಂಕ್ ಆಗಿ ಹೇಳ್ಬೇಕಾ? ಮೊಸರು ಚೆಂದಾಗ ಹಚ್ಕೋ ಭಾಳ. ಫುಲ್ ತಿಂತೀನಿ. ಹಾಂ ಹಾಂ ಮಸ್ತ್ ಐತಿ. ಈಗ ನಾ ತೊಗೊಂಡು ಹೋಗ್ತಲಿಕ್ಕೆ ನಾ ತಿಂತೀನಿ ತಡಿ, ಅಲ್ಲೇ ತೊಗೊಂಬರ್ತೀನಿ. ಇವು ಒಂದು 5 ಪರೋಟ ಅದಾವು, ಅಕ್ಕಿ 1 2, ನಾ 1 3. ಅಕ್ಕಿ 1 ತಿನ್ನಂದ್ರೆ ನಾನು 4 ತಿಂತೀನಿ. ನನಗೆ ಎಷ್ಟು ಕೊಟ್ಟರು ಸಾಕಾಗಿಲ್ಲ. ಮಸ್ತಾಗೈತಿ, ಜಡ್ತಿದ್ದ ಸರಿ. ಎಲ್ಲರೂ ನೋಡಿದವರು ಹಬ್ಬಕ್ಕೆ ಹೋಳಿಗೆ ಮಾಡ್ಯಾರ ಅನ್ಕೋಬೇಕು. ಚಿಕನ್ ಐತದ್ರಾಗ ಅಂತ. ಹೋಗಿ ಚಾಗಿ ಏನಾರ ಮಾಡ್ಕೊಂಬ ಹೋಗ. ಓಯ್ ಅದು ಏನದು ಅಲ್ಲಿಂದ ಅಲ್ಲಿಗೆ? ಯಾವುದು? ಬೇಡ ಬೇಡ, ನನಗೇನು ಹಾಕ್ಲ? ಏ ಬೇಡವಾ ಬೇಡ, ಏ ಬೇಡವಾ. ನಿನ್ನ ಕೈಯಾಗ ಸಿಕ್ಕ್ರ ಮಂಗ್ಯಾನ ಮಾಡ್ತೋಣ ನಾನು. ಹಿಂಗ್ಯಾಕೆ ಮಾಡ್ತಿ? ಈಗ ಚಾ ನಾ ಮಾಡ್ಕೊಲ್ಯಾ? ಇದು ನೀವು ಬರುತ್ತಾನೆ ಇದೇ ಹಾಡು ಆಡ್ತೀನಿ. ಇದು ಯಾರು ಬರೆದ ಕಥೆ ನನಗಾಗಿ. ಏನೋ ಮಾಡಕತ್ತಾಳೆ ಅಲ್ಲಿ, ಅದು ಕ್ಯಾಮ್ರಾ ಹಿಡ್ಯಾನ ಮತ್ತು ಸುಮ್ಮಕ್ಕ. ನಾ ಅಡುಗೆ ಮಾಡಿದ್ರೆ ಹಿಂಗಿರ್ತೈತೆ ನೋಡ್ರಿ ಕಿಚನ್. ಹಿಂಗೆ ಮಾಡ್ಲಿಕ್ಕಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ನಾ ಅಡುಗೆ ಮಾಡ್ದಂಗೆ ಅನ್ಸಂಗ ನನಗೆ ಅಂತಲ್ಲ, ಯಾರೇ ಗಂಡ್ಮಕ್ಳಾಗಿರಲಿ. ಮನೆಯಲ್ಲಿ ಗಂಡ್ಮಕ್ಳು ಅಡುಗೆ ಮಾಡಿದ್ರೆ ಈ ಥರ ಆದ್ರೇ ಅದು ಅಡುಗೆ ರುಚಿ ಆಗ್ತೈತಿ ನನ್ನ ಪ್ರಕಾರ. ಯಾರು ಭಯಕ್ಕೆ ಹೋಗ್ಬೇಡ ಗಂಡ್ಮಕ್ಳಿಗೆ ಮನ್ಯಾಗ. ಹಾಂ ಮಳ್ಳಿ ತೋರಿ ಮತ್ತೇನ್ರಿ? ಸ್ಪೂನಾ? ಭಾರಿ ಇದು ನೀನು ಸ್ಪೂನ್. ನಂದು ಒಂದು ಕೆಲಸ ಇತ್ತು, ನಾನು ಮಾಡಿಸ್ಕೊತೀನಿ. ಹೆಂಗೈತಿ ಚಾ ಹೇಳ? ಹೌದಾ? ನೋಡ್ರಿ ನಮ್ಗೆ ಇಷ್ಟೇ ಚಾ. ಎಷ್ಟಾಗುತ್ತೆ? 3/4 ನಿನಗೆ ಭಾಳ ಕೊಟ್ಟೇನಿ. ಚಾ ಇಷ್ಟೇ ನನಗೆ. ಬೇಡ, ನೀ ಚಂದ ಇರ್ಬೇಕು. ನನಗೆ ಚಾ ಇಷ್ಟ ಇಲ್ಲ, ಹಾಕೋಬಹುದು. ಬೇಡ, ನೀನೇ ಕುಡಿ. ಬರ್ರಿ ಎಲ್ಲರೂ ಚಾ ಕುಡಿಮ, ಫಸ್ಟ್ ಕ್ಲಾಸ್. ಏನು ಕುಡಿಯತ್ತಿಪ್ಪ? ಬಿಸಿ ಚಿಕನ್ ಸೂಪ್ ಕುಡಿಯ. ಚಿಕನ್ ಸಾರಲ್ಲ, ಅನ್ನ ಜೋಡಿ ರೊಟ್ಟಿ ಜೋಡಿ ತಿನ್ನೋದಲ್ಲ, ಸೂಪ್. ಬರೇ ಸೂಪ್. ಹೆಂಗೆ ಮಾಡಿ ನೋಡ್ರಿ, ಚಿಕನ್ ಸೂಪ್ ಫುಲ್ ನೀರು ಮತ್ತು ಇವರು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದು ಇದು ಹಾಕೀನಿ, ಚಿಕನ್ ಹಾಕೀನಿ. ಫುಲ್ ಸ್ಪೈಸಿ. ಈಗ ನೋಡು ನೆಗಡಿ ಸ್ವಲ್ಪ ಕಮ್ಮಿ ಆಗುತ್ತೆ ನನಗೆ. ಆಗುತ್ತೆ ಇದಕ್ಕೆ. ಇದು ಮೆಣಸು ಹಾಕೈತೆ ಅದ್ರೊಳಗೆ. ಆರಿಸಿ ಕುಡಿಬಾರ್ದು, ಸುಡೋದ ಕುಡಿಬೇಕು ಅದನ್ನು. ಹೋಗುತ್ತೆ ನೆಗಡಿ, ಹೋಗುತ್ತೆ ಗೊತ್ತಾತ ಹೋಗುತ್ತೆ. ಅಲ್ಟಿಮೇಟ್ ಆಗೈತಿ. ನೆಕ್ಸ್ಟ್ ಟೈಮ್ ಇದ್ರದ್ದು ರೆಸಿಪಿ ನಿಮ್ಗೆ ಹೇಳ್ಕೊಡ್ತೀನಿ. ತಂಡ್ಯಾಗ ಕುಡಿಬೇಕಿದನ್ನು. ರೆಸಿಪಿ ಬೇಕಂದ್ರೆ ಹೇಳಿ. ತಿನ್ನೋದ ಭಾಳ ತೋರಿಸ್ತೀವಿ ಅನ್ಸುತ್ತೆ. ನನ್ನಷ್ಟು ಬೇರೆ ಯಾರು ತಿಂದ್ರೆ ಇಷ್ಟೊತ್ತಿಗೆ ದಪ್ಪ ಬಿಡ್ತಿದ್ರು. ಅದು ನನ್ನ ಬಾಡಿ ಅಷ್ಟು ಹಿಡಿಯಂಗಿಲ್ಲ. ಎಷ್ಟದಿ ನನ್ನ ಬಾಡಿ ಕರೆಕ್ಟಾಗಿ ಎಷ್ಟು ಹೋಗ್ಬೇಕು ಅಷ್ಟೇ ಬರೋಬ್ಬರಿ ಇರ್ತೈತಿ. ಬೇರೆದವ್ರು ಇಷ್ಟೇ ತಿಂದ್ಬಿಟ್ರು ಇಷ್ಟು ದಪ್ಪ ಬಿಡ್ತಾರೆ ಪಟ್ನ. ಅದೇ ನನಗೊಂದು ಅಡ್ವಾಂಟೇಜ್ ಅನ್ನೋದು. ಇಲ್ಲಿಕ್ಕ ನನಗೆ ಇಷ್ಟು ತಿನ್ನಕ್ಕೆ ಹಾಕಿದ್ದಿಲ್ಲ, ಕುಡಿಯಕ್ಕೆ ಹಾಕಿದ್ದಿಲ್ಲ. ಕುಡಿಯೋದು ಭಾಳ ತಿಂತೇಪ್ಪ, ನಾನು ಅಷ್ಟು ತಿನ್ನಲ್ಲ. ಇಲ್ಲ, ವಿಡಿಯೋದಾಗ ತೋರ್ಸೋಣ ಒಂದು ಹೊತ್ತಿಗೆ ಭಾಳ ತಿಂದಂಗೆ ನೋಡಿದ್ರಲ್ಲ. ಭಾಳ ತಿಂತಾರೆ ಅನ್ಕೋಬೋದು. ಕಮ್ಮಿ ತಿಂತಿಲ್ಲ. ಕುಡಿ ಊಟ ಆತ್ಮ ಮುಗೀತು. ಬರೀ ಫೋನ್ ಹೋಗ್ಕೊಂಡು ಕೂತ್ಬಿಡ್ತಾಳೆ. ಫೋನ್ ಹಿಡಿಬಾರ ಜಾಸ್ತಿ. ಬುಕ್ಕ ಬಿಡು ಫೋನ್ ಅದನ್ನು.
ಬುಕ್ಕ ಹೌದು ಎದಕ್ಕೆ ತಂದು ಕೊಟ್ಟಿನ ಅದನ್ನು ಬುಕ್ಕ ಎಲ್ಲ ಕತೆ ಓದಿನಿ. ಒಂದು ಕತೆ ಹೇಳ ನನಗೆ ಭಾಳ ದಿನ ಅದು ಕತೆ ಹೇಳಾರ. ಎಸ್ ಸೂಪರ್ ಒಂದು ಸಣ್ಣದಿರ್ಬೇಕು ಚಂದಿರ್ಬೇಕು. ಒಂದು ಸ್ಮಾಲ್ ಕತೆ ಭಾಳ ಚಂದ ಇರೋದು ಹೇಳ್ತಾಳೆ. ಒಂದು ಪೇಜೂ ಇಲ್ಲದು, ಸ್ವಲ್ಪ ಜೋರು ಹೇಳ್ಬೇಕು. ಕತೆ ಎಲ್ಲರಿಗೂ ಗೊತ್ತಿರ್ತಾವ ಆಲ್ಮೋಸ್ಟ್. ಗೊತ್ತಿರ್ಲಾರ್ದವ್ರನ್ನೂ ಅದಾರ ಈಗಿನ ಕಾಲದಾಗ. ಕತೆ ಬುಕ್ಕನೇ ಯಾರು ಓದಂಗಿಲ್ಲ. ಅಲ್ಲ ಸಾಲೆ ಕೇಳಿರ್ಬೋದು. ಹಾಂ ಶಾಲೆ ಕೇಳಿದ್ರೆ ಹೊಳ್ಳಿ ಮೆಲ್ಲಕ್ಕೆ ಹಾಕ್ದಂಗೆ ಆಗುತ್ತೆ ಅದು. ಹೇಳೆ ಗಂಟೆಯ ಕೋತಿ. ಗಂಟೆಯ ಕೋತಿ. ಹಾಂ. ಒಮ್ಮೆ ಒಬ್ಬ ಕಳ್ಳನು ಒಂದು ದೇವಸ್ಥಾನದಿಂದ ಒಂದು ಗಂಟೆಯನ್ನು ಕದ್ದ. ಹಾಂ. ಅವನು ಅದನ್ನು ಹಿಡಿದುಕೊಂಡು ಕಾಡಿನಲ್ಲಿ ಓಡುತ್ತಿದ್ದಾಗ ಅವನನ್ನು ಒಂದು ಹುಲಿ ಕೊಂದಿತ್ತು. ಆ ಸ್ಥಳದಲ್ಲಿ ಕೆಲವು ಕೋತಿಗಳು ಇದ್ದವು. ಕೋತಿಗಳು ಈ ಗಂಟೆಯನ್ನು ಎತ್ತಿಕೊಂಡವು. ಅದನ್ನು ಅವು ಆಗಾಗ ಬಾರಿಸುತ್ತಿದ್ದವು. ಆ ಕಾಡಿನ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಈ ಗಂಟೆಯ ಸದ್ದು ಕೇಳಿಸಿದಾಗ ಅದನ್ನು ಯಾವನೋ ರಾಕ್ಷಸ ನುಡಿಸುತ್ತಿದ್ದಾನೆಂದು ಅವರೆಲ್ಲರೂ ಭಯಪಟ್ಟರು. ಒಂದು ದಿನ ಒಂದು ಹಳ್ಳಿಯ ಧೈರ್ಯಶಾಲಿ ಹುಡುಗನೊಬ್ಬ ಒಂದು ಬುಟ್ಟಿಯಲ್ಲಿ ಹಣ್ಣು ತುಂಬಿಕೊಂಡು ಕಾಡಿಗೆ ಹೋದ. ಅವನು ಆ ಬುಟ್ಟಿಯನ್ನು ಒಂದೆಡೆಯಿರಿಸಿ ಮರದ ಹಿಂದೆ ಬಚ್ಚಿಟ್ಟುಕೊಂಡ. ಕೋತಿಗಳು ತಮ್ಮ ಗಂಟೆಯನ್ನು ಬಿಸಾಡಿ ಹಣ್ಣು ತಿನ್ನಲು ಪ್ರಾರಂಭಿಸಿದಾಗ ಬಾಲಕ ಆ ಗಂಟೆಯನ್ನು ಎತ್ತಿಕೊಂಡು ನಾಡಿಗೆ ಬಂದ. ಹುಡುಗನು ಆ ಗಂಟೆಯನ್ನು ಊರ ಹಿರಿಯರಿಗೆ ತೋರಿಸಿದ. ಈ ಗಂಟೆಯನ್ನು ರಾಕ್ಷಸನ ಕೈಯಿಂದ ಕಸಿದುಕೊಂಡು ಬಂದ ಧೀರ ಬಾಲಕನೆಂದು ಅವನನ್ನು ಊರವರೆಲ್ಲ ಕೊಂಡಾಡಿದರು. ಮಂಗ್ಯನ ಬರೀತಿದ್ರ ಚಂದಿತ್ತ. ಸ್ವೀಟ್ ಆ್ಯಂಡ್ ಸ್ಮಾಲ್. ಓಕೆ, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಬಾಯ್.